ಜೈ ಶ್ರೀರಾಮ್ ಮಕ್ಕಳೇ, ಶಬ್ದ ಪಾಠದಲ್ಲಿದ್ದೆವು. ಇವತ್ತಿನ ಅವಧಿ 4ನೇ ಅವಧಿಯಾಗಿದೆ ಮಕ್ಕಳೇ. ಕಳೆದ ಅವಧಿಯಲ್ಲಿ ನಾವು ಏನೆಲ್ಲ ತಿಳ್ಕೊಂಡೆವು ಅಂತ ಹೇಳಿದ್ರೆ, ವಿಭಿನ್ನ ಮಾಧ್ಯಮಗಳಲ್ಲಿ ಶಬ್ದದ ಜವ ಹೇಗೆ ಉಂಟು ಅಂತ ಹೇಳಿ ತಿಳ್ಕೊಂಡೆವು. ಅಲ್ಲಿ ವಿಭಿನ್ನ ಮಾಧ್ಯಮ ಅಂತ ಹೇಳಿದ್ರೆ ನಾವು ಘನ, ದ್ರವ, ಅನಿಲದ ಬಗ್ಗೆ ತಿಳ್ಕೊಂಡಿದ್ದೆವು. ಘನದಲ್ಲಿ ಶಬ್ದದ ಜವವು ಹೆಚ್ಚಾಗಿರ್ತದೆ, ಅನಿಲದಲ್ಲಿ ಶಬ್ದದ ಜವ ತುಂಬ ಕಡಿಮೆ ಆಗಿರ್ತದೆ ಅಲ್ವಾ. ಘನ, ದ್ರವ, ಅನಿಲ ಇವು ಮೂರನ್ನು ಹೋಲಿಕೆ ಮಾಡಿ ನೋಡಿದಾಗ ಘನದಲ್ಲಿ ಶಬ್ದದ ಜವ ಹೆಚ್ಚಾಗಿರ್ತದೆ. ಹಾಗೆ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಕೂಡ ಅವಲಂಬಿಸಿರ್ತದೆ ಮಕ್ಕಳೇ. ತಾಪ ಹೆಚ್ಚಾದಂತೆ ಶಬ್ದದ ಜವ ಕೂಡ ಹೆಚ್ಚಾಗಿರ್ತದೆ. ಆ ಮಾಧ್ಯಮದಲ್ಲಿ ತಾಪ ಹೆಚ್ಚಾಗಿದ್ರೆ ಶಬ್ದದ ಜವ ಕೂಡ ಹೆಚ್ಚಾಗಿರ್ತದೆ. ಹಾಗೆ ಶಬ್ದದ ಪ್ರತಿಫಲನದ ಬಗ್ಗೆ ತಿಳ್ಕೊಂಡಿದ್ದೆವು. ಶಬ್ದದ ಪ್ರತಿಫಲನ ಅಂತ ಹೇಳಿದ್ರೆ, ಶಬ್ದವು ಘನ ಅಥವಾ ದ್ರವದ ಮೇಲ್ಮೈಯಲ್ಲಿ ಬೆಳಕು ಪ್ರತಿಫಲಿಸಿದಂತೆ ಇದು ಕೂಡ ಪ್ರತಿಫಲಿಸ್ತದೆ. ಇದಕ್ಕೂ ಕೂಡ ನಿಯಮ ಇದೆ. ಏನು ಅಂತ ಹೇಳಿದ್ರೆ, ಶಬ್ದವು ಪತನವಾಗುವ ದಿಕ್ಕು ಮತ್ತು ಪ್ರತಿಫಲಿಸುವ ದಿಕ್ಕು ಇವು ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬದೊಂದಿಗೆ ಪತನ ಬಿಂದುವಿನಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಮತ್ತು ಇವು ಮೂರು ಒಂದೇ ಸಮತಲದಲ್ಲಿ ಇರ್ತದೆ ಮಕ್ಕಳು. ಹಾಗೆ ಪ್ರತಿಧ್ವನಿಯ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ. ಪ್ರತಿಧ್ವನಿ ಅಂತ ಹೇಳಿದ್ರೆ ಯಾವುದೇ ಪ್ರತಿಫಲಿಸುವ ಅದಮ್ಯ ಮೇಲ್ಮೈ, ಅಂದರೆ ಬೆಟ್ಟ ಇರ್ಬೋದು, ಗುಡ್ಡ ಇರ್ಬೋದು, ಅಥವಾ ಕಟ್ಟಡದ ಗೋಡೆ ಇರ್ಬೋದು, ಈ ಅದಮ್ಯ ಮೇಲ್ಮೈನಿಂದ ಪ್ರತಿಫಲನಗೊಂಡಂಥ ಶಬ್ದವನ್ನೇ ನಾವು ಏನಂತ ಹೇಳ್ತೇವೆ, ಪ್ರತಿಧ್ವನಿ ಅಂತ ಹೇಳ್ತದೆ. ಈ ಶಬ್ದದ ಸಂವೇದನೆಯು ನಮ್ಮ ಕಿವಿಯಲ್ಲಿ 0.1 ಸೆಕೆಂಡ್ಗಳ ಕಾಲ ಕೇಳುತ್ತದೆ. ಹಾಗೆ ಈ ಪ್ರತಿಧ್ವನಿಯನ್ನು ಕೇಳಬೇಕಾಗಿದ್ದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೇಳುಗನಿಂದ ಕನಿಷ್ಠ 17 ಮೀಟರ್ ದೂರದಲ್ಲಿ ಇರಬೇಕಾಗ್ತದೆ ಮಕ್ಕಳೇ. ಹಾಗೆ ಅನುರಣನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಅನುರಣನೆ ಅಂದರೆ ಒಂದು ಸಭಾಭವನದಲ್ಲಿ ಶಬ್ದದ ಪುನರಾವರ್ತಿತ ಪ್ರತಿಫಲನಗಳಿಂದ ಶಬ್ದವು ಸ್ಥಿರವಾಗಿ ಉಳಿದಿರ್ತದೆ ಮತ್ತು ಇದನ್ನು ಏನಂತ ಹೇಳ್ತೇವೆ, ಅನುರಣನೆ ಅಂತ ಕರಿತೇವೆ. ಇಲ್ಲಿ ಅನುರಣನೆ ಕಡಿಮೆ ಮಾಡಲಿಕ್ಕೆ ಆ ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದ ಫೈಬರ್ ಬೋರ್ಡ್ ಅಥವಾ ಒರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರ್ತಾರೆ. ಹಾಗೆ ಅಲ್ಲಿರುವಂಥ ಆಸನದ ವಸ್ತುಗಳು ಅಂದರೆ ಕುರ್ಚಿ ಇರ್ಬೋದು, ಇವುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದಗ್ರಾಹಕ ಗುಣಗಳನ್ನು ಪರಿಗಣಿಸ್ತಾರೆ. ಹಾಗೆ ಶಬ್ದದ ಗುಣಿತ ಪ್ರತಿಫಲನಗಳ ಉಪಯೋಗಗಳ ಬಗ್ಗೆ ತಿಳ್ಕೊಂಡಿದ್ದೆವು. ಅಲ್ಲಿ ಸಂಗೀತ ವಾದ್ಯಗಳು, ಅಲ್ಲಿ ಶಬ್ದವು ಎಲ್ಲ ದಿಕ್ಕುಗಳಲ್ಲಿ ಹರಡದೆ ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವಹಿಸುವಂತೆ ಆ ಸಂಗೀತ ವಾದ್ಯಗಳನ್ನು ವಿನ್ಯಾಸಗೊಳಿಸ್ತಾರೆ ಮಕ್ಕಳೇ. ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಸ್ಟೆಥೋಸ್ಕೋಪ್, ವೈದ್ಯರು ಬಳಸ್ತಾರೆ ಇದನ್ನು. ಆ ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಎದೆ ಬಡಿತವು ಗುಣಿತ ಪ್ರತಿಫಲನದಿಂದಾಗಿ ವೈದ್ಯರ ಕಿವಿಯನ್ನು ತಲುಪ್ತದೆ. ಹಾಗೆ ಸಂಗೀತ ಕಚೇರಿ ಭವನಗಳಿರ್ಬೋದು, ಸಮ್ಮೇಳನ ಭವನಗಳಿರ್ಬೋದು, ಸಿನಿಮಾ ಭವನಗಳಲ್ಲಿ ಶಬ್ದವು ಪ್ರತಿಫಲನದ ನಂತರ ಎಲ್ಲ ಮೂಲೆಗಳಿಗೆ ತಲುಪುವಂತೆ ಆ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಕಟ್ಟಿರ್ತಾರೆ ಮಕ್ಕಳೇ. ಇವಿಷ್ಟನ್ನು ನೀವು ಕಳೆದ ತರಗತಿಯಲ್ಲೇ ತಿಳ್ಕೊಂಡಿದ್ದೀರಿ. ಹಾಗೆ ಇಂದಿನ ತರಗತಿಯ ಕಲಿಕಾಂಶಗಳು ಏನೆಲ್ಲ ಅಂತ ಹೇಳಿದ್ರೆ, ಶ್ರವಣ ಶಬ್ದದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶ್ರವಣಾತೀತ ಶಬ್ದದ ಅನ್ವಯಗಳು, ಸೋನಾರ್ನ ಕಾರ್ಯ ಮತ್ತು ಅನ್ವಯಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಮಕ್ಕಳೇ. ಸರಿ ಮಕ್ಕಳೇ, ಮೊದಲು ನಾವು ಶ್ರವಣ ಶಬ್ದದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳುವ. ಮಕ್ಕಳೇ, ವಸ್ತುವು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಕಂಪಿಸಿದಾಗ ಶಬ್ದ ಉತ್ಪತ್ತಿ ಆಗ್ತದೆ ಅಂತ ಹೇಳಿ ನಿಮಗೆ ಗೊತ್ತುಂಟು ಈಗಾಗಲೇ. ವಸ್ತು ಅನೇಕ ಆವೃತ್ತಿಯಲ್ಲಿ ಕಂಪಿಸ್ತದೆ, ಆದರೂ ಕೂಡ ಶಬ್ದ ಕೇಳುವುದು ಕೆಲವೇ ವ್ಯಾಪ್ತಿಯಲ್ಲಿ ಕಂಪಿಸಿದಾಗ ಮಾತ್ರ ಅಲ್ವಾ. ಈ ಎಲ್ಲ ಆವೃತ್ತಾಂಕಗಳಲ್ಲಿ ಕಂಪಿಸುವ ವಸ್ತುವಿನಿಂದ ಹೊರಹೊಮ್ಮುವ ಶಬ್ದದ ಸಂವೇದನೆ ಆಗ್ತದೆಯಾ? ಇಲ್ಲ. ಎಲ್ಲ ಕಂಪನಗಳು ನಾವು ಕೇಳಬಹುದಾದಂಥ ಶಬ್ದವನ್ನು ಉಂಟು ಮಾಡೋದಿಲ್ಲ.
ಆದರೆ ನಾವು ಕೇಳಬಹುದಾದಂಥ ಶಬ್ದವು ಕಂಪನದಿಂದಲೇ ಉಂಟಾಗ್ತದೆ. ಹಾಗಿದ್ದಲ್ಲಿ ಯಾವ ಆವೃತ್ತಿಯಲ್ಲಿ ಕಂಪಿಸುವ ವಸ್ತುವಿನಿಂದ ಹೊರಹೊಮ್ಮುವ ಧ್ವನಿಯನ್ನು ನಾವು ಕೇಳಬಹುದು? ಇದು ಎಲ್ಲರಲ್ಲಿ ಉಂಟಾಗುವಂಥ ಪ್ರಶ್ನೆ ಅಲ್ವಾ? ಹಾಗಾಗಿ ಮಕ್ಕಳೇ, ಮಾನವನಲ್ಲಿ ಶ್ರವಣ ಶಬ್ದದ ವ್ಯಾಪ್ತಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ ಇರುತ್ತದೆ. ಆದರೆ 5 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳಾಗಿರ್ಬೋದು ಅಥವಾ ಕೆಲವು ಪ್ರಾಣಿಗಳಿರ್ಬೋದು, ಅವು 25 ಕಿಲೋ ಹರ್ಟ್ಸ್ವರೆಗಿನ ಶಬ್ದವನ್ನು ಕೇಳಿಸಿಕೊಳ್ಳುತ್ತದೆ. ಮಾನವನ ವಯಸ್ಸು ಹೆಚ್ಚಾದಂತೆಲ್ಲ ಅವರ ಕಿವಿಗಳು ಹೆಚ್ಚಿನ ಆವೃತ್ತಿಗಳಿಂದ ಕಡಿಮೆ ಸಂವೇದನೆಗೊಳ್ಳುತ್ತೆ. ಹಾಗಾಗಿ ಮಕ್ಕಳೇ, ಮಾನವನಲ್ಲಿ ಶ್ರವಣ ಶಬ್ದದ ವ್ಯಾಪ್ತಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ ಇರ್ತದೆ. ಇದನ್ನು ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಹೇಳುತ್ತೇವೆ. ಇದು ನಮಗೆಲ್ಲ ಕೇಳುವಂತಹ ಶ್ರವಣ ಶಬ್ದದ ವ್ಯಾಪ್ತಿ ಆಗಿರ್ತದೆ ಮಕ್ಕಳು. ಮುಂದೆ ಅವಧ್ವನಿಯ ಬಗ್ಗೆ ತಿಳಿದುಕೊಳ್ಳುವ. ಅವಧ್ವನಿ ಅಂತ ಹೇಳಿದ್ರೆ ಈ 20 ಹರ್ಟ್ಸ್ಗಳಿಗಿಂತ ಕಡಿಮೆ ಆವೃತ್ತಿ ಹೊಂದಿರುವಂತಹ ಶಬ್ದಗಳನ್ನು ನಾವು ಅವಧ್ವನಿ ಅಂತ ಹೇಳ್ತೇವೆ. ಈ ಗೆಂಡಾಮೃಗಗಳಿರ್ಬೋದು, ಇವು ಏನ್ ಮಾಡ್ತವೆ ಅಂತ ಹೇಳಿದ್ರೆ 5 ಹರ್ಟ್ಸ್ಗಳಿಗಿಂತ ಕಡಿಮೆ ಆವೃತ್ತಿ ಇರುವ ಅಶ್ರವ್ಯ ಶಬ್ದಗಳ ಮೂಲಕ ಅವು ತಮ್ಮ ಗುಂಪಿನಲ್ಲಿ ಇತರ ಗೆಂಡಾಮೃಗಗಳ ಜೊತೆಗೆ ಸಂಪರ್ಕಿಸ್ತವೆ. ಹಾಗೆ ತಿಮಿಂಗಿಲ ಮತ್ತು ಆನೆಗಳು ಅಶ್ರವ್ಯ ವ್ಯಾಪ್ತಿ ಇರುವ ಶಬ್ದವನ್ನ ಉತ್ಪತ್ತಿ ಮಾಡ್ತವೆ. ಹಾಗೆ ನೀವು ಹಿರಿಯರು ಹೇಳೋದನ್ನು ಗಮನಿಸಿರ್ಬೋದು ಮಕ್ಕಳೇ, ಭೂಕಂಪ ಎಲ್ಲ ಉಂಟಾಗುವ ಮೊದಲೇ ಪ್ರಾಣಿಗಳಿಗೆ ಅದು ಗೊತ್ತಾಗ್ತದೆ, ಅವು ಅಲ್ಲಿ ಆ ಪ್ರದೇಶದಿಂದ ಏನಾಗ್ತದೆ ಓಡ್ತವೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಭೂಕಂಪನಗಳು ಉಂಟಾಗುವ ಮೊದಲು ಆ ಆಘಾತ ತರಂಗಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಅವು ಕಡಿಮೆ ಆವೃತ್ತಿಯ ಅಶ್ರವ್ಯ ಶಬ್ದವನ್ನು ಉತ್ಪತ್ತಿ ಮಾಡ್ತದೆ. ಈ ಅಶ್ರವ್ಯ ಶಬ್ದ ಅಂತ ಹೇಳಿದ್ರೆ ಅವಧ್ವನಿ, ಅದು 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿಯನ್ನು ಹೊಂದಿರುವಂಥ ಶಬ್ದ ಆಗಿರ್ತದೆ. ಇವುಗಳು ಈ ಪ್ರಾಣಿಗಳಿಗೆ ಗೊತ್ತಾಗ್ತದೆ, ಸಂವೇದನೆಗೆ ಒಳಪಡ್ತದೆ. ಹಾಗಾಗಿ ಅವುಗಳಿಗೆ ಗೊತ್ತಾಗಿ ಅವು ಅಲ್ಲಿಂದ ಏನಾಗ್ತದೆ, ಆ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಚಲಿಸ್ತದೆ. ನಂತರ ಏನಾಗ್ತದೆ, ದೊಡ್ಡ ಭೂಕಂಪ ಆಗುವಂಥ ಆಘಾತ ತರಂಗಗಳು ಉಂಟಾಗ್ತದೆ. ಹಾಗಾಗಿ ಅವುಗಳಿಗೆ ಅದು ಸೂಚನೆ ಸಿಗುವಂಥದ್ದು ಈ ಅವಧ್ವನಿಯ ಸಂವೇದನೆಯಿಂದಾಗಿ ಮಕ್ಕಳೇ. ಮುಂದಕ್ಕೆ ಶ್ರವಣಾತೀತ ಶಬ್ದದ ಬಗ್ಗೆ ತಿಳಿದುಕೊಳ್ಳುವ. ಈ ಶ್ರವಣಾತೀತ ಶಬ್ದ ಅಂತ ಹೇಳಿದ್ರೆ ಇದು 20,000 ಹರ್ಟ್ಸ್ ಅಥವಾ 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿ ಹೊಂದಿರುವಂಥ ಶಬ್ದವನ್ನು ನಾವು ಶ್ರವಣಾತೀತ ಶಬ್ದ ಅಂತ ಕರಿತೇವೆ. ಈ ಡಾಲ್ಫಿನ್ಗಳಿರ್ಬೋದು, ಬಾವಲಿಗಳಿರ್ಬೋದು, ಕಡಲ ಹಂದಿಗಳು, ಇವು ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ ಮಕ್ಕಳೇ. ನೀವು ಬಾವಲಿಗಳನ್ನು ನೋಡಿರ್ಬೋದು, ಇವು ರಾತ್ರಿ ವೇಳೆಯಲ್ಲಿ ಮಾತ್ರ ಸಂಚರಿಸ್ತದೆ ಅಲ್ವಾ? ಈ ಬಾವಲಿಗಳು ರಾತ್ರಿ ವೇಳೆಯಲ್ಲಿ ಯಾವ ಅಡಚಣೆ ಇಲ್ಲದೆ ಸುಲಭವಾಗಿ ಹಾರಾಡ್ತವೆ. ಯಾಕೆ? ಬಾವಲಿಗಳ ಕಾರಣ ಶ್ರವಣಾತೀತ ತರಂಗಗಳನ್ನು ಉಂಟು ಮಾಡ್ತವೆ. ಈ ಬಾವಲಿಗಳು ಶ್ರವಣಾತೀತ ತರಂಗಗಳನ್ನು ಉಂಟು ಮಾಡೋದ್ರಿಂದ ಮತ್ತು ಅದನ್ನು ಸಂವೇದನೆ ಮಾಡುವ ಶಕ್ತಿ ಕೂಡ ಅದಕ್ಕೆ ಇರ್ತದೆ. ಅವು ಹಾರಾಡುವಾಗ ಯಾವುದೇ ಅಡಚಣೆ ಇದ್ದಲ್ಲಿ ಅದರಿಂದ ಪ್ರತಿಫಲಿಸಿದ ತರಂಗವನ್ನು ಸಂವೇದಿಸಿ ಅಡಚಣೆಯ ದೂರವನ್ನು ಅಂದಾಜು ಮಾಡಿ ಯಾವುದೇ ತೊಂದರೆ ಇಲ್ಲದೆ ಹಾರಾಡ್ತದೆ ಮಕ್ಕಳು. ಹಾಗಾಗಿ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟು ಅಂತ ಹೇಳಿದ್ರೆ 20,000 ಹರ್ಟ್ಸ್ಗಿಂತ ಹೆಚ್ಚಿರ್ತದೆ. ಒಂದು ಮಕ್ಕಳೇ, ಶ್ರವಣಾತೀತ ಶಬ್ದದ ಅನ್ವಯಗಳ ಬಗ್ಗೆ ತಿಳಿದುಕೊಳ್ಳುವ. ಮೊದಲನೇದಾಗಿ ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ಥಳವೊಂದರ ಭಾಗದಲ್ಲಿ ತಲುಪಲಾಗದ ಭಾಗಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಲಾಗ್ತದೆ. ಉದಾಹರಣೆಗೆ ಸುರುಳಿ ಆಕಾರದ ಕೊಳವೆ ಇರ್ಬೋದು, ಅಥವಾ ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳಿರ್ಬೋದು, ವಿದ್ಯುತ್ ಘಟಕಗಳಿರ್ಬೋದು. ಇವು ಸುಲಭವಾಗಿ ನಮಗೆ ಸ್ವಚ್ಛ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಏನು ಮಾಡ್ತವೆ ಅಂತ ಹೇಳಿದ್ರೆ, ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ದ್ರಾವಣದಲ್ಲಿಟ್ಟು ಅದರಲ್ಲಿ ಶ್ರವಣಾತೀತ ತರಂಗಗಳನ್ನು ಹಾಯಿಸ್ತಾರೆ. ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರೋದ್ರಿಂದ ಆ ವಸ್ತುವಿನ ಭಾಗಕ್ಕೆ ಅಂಟಿರುವಂತಹ ಧೂಳಿನ ಕಣಗಳಿರ್ಬೋದು, ಗ್ರೀಸ್ ಇರ್ಬೋದು ಅಥವಾ ಕೊಳೆ ಇರ್ಬೋದು, ಇದನ್ನೇನು ಮಾಡ್ತವೆ, ಬೇರ್ಪಡಿಸ್ತವೆ.
ಈ ರೀತಿಯಾಗಿ ನಮಗೆ ಯಾವುದೇ ವಸ್ತುವಿನ ಭಾಗಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ, ಸ್ವಚ್ಛಗೊಳಿಸಲು ಸಾಧ್ಯವಾಗುವುದಿಲ್ಲ, ಆ ಭಾಗಗಳನ್ನು ಸ್ವಚ್ಛಗೊಳಿಸುವಂಥದ್ದು ಈ ಶ್ರವಣಾತೀತ ಶಬ್ದವನ್ನು ಹಾಯಿಸುವುದರ ಮೂಲಕ ಅದನ್ನು ಏನು ಮಾಡ್ಬೋದು, ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬಹುದು. ಇನ್ನು ಎರಡನೇದಾಗಿ ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತು ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ರವಣಾತೀತ ಶಬ್ದವನ್ನು ಬಳಸಲಾಗ್ತದೆ. ಇಲ್ಲಿ ಕೂಡ ಹಾಗೆ ಚಿತ್ರವನ್ನು ಗಮನಿಸಿಕೊಳ್ಳಿ, ಅಲ್ಲಿ ಒಂದು ಲೋಹ ಉಂಟು. ಆ ಲೋಹದ ಮೂಲಕ ಶ್ರವಣಾತೀತ ತರಂಗವನ್ನು ಹಾಯಿಸಲಾಗ್ತದೆ. ಹಾಯಿಸಿದಾಗ ಅದು ಯಾವುದೇ ನ್ಯೂನ್ಯತೆ ಇಲ್ಲದಿದ್ದರೆ ಅದು ಪಾಸ್ ಆಗಿ ಹೋಗ್ತದೆ. ಅದೇ ಮಧ್ಯಭಾಗದಲ್ಲಿ ಡಿಫೆಕ್ಟ್ ಅಂತ ಹೇಳಿ ಬಂದಿದೆಲ್ಲ, ಅದು ಯಾವುದೋ ಅಲ್ಲಿ ಕ್ರ್ಯಾಕ್ ಆಗಿರುವಂಥದ್ದು ಆ ಲೋಹದಲ್ಲಿ, ಅದೇನಾಗ್ತದೆ ಅಂತ ಹೇಳಿದ್ರೆ ಅದರ ಮೂಲಕ ಶ್ರವಣಾತೀತ ತರಂಗ ಪಾಸ್ ಆದಾಗ ಅದೇನಾಗ್ತದೆ, ಅದು ಅಲ್ಲೇ ಸ್ಟಾಪ್ ಆಗಿ ವಾಪಸ್ ಪ್ರತಿಫಲನಗೊಂಡು ಪ್ರೇಕ್ಷಕವನ್ನು ತಲುಪ್ತದೆ. ಇದರಿಂದಾಗಿ ನಾವು ಆ ಲೋಹದಲ್ಲಿರುವಂತಹ ನ್ಯೂನ್ಯತೆಯನ್ನು ಪತ್ತೆ ಹಚ್ಚಬಹುದು. ಮುಂದೆ ಮಕ್ಕಳೇ, ಶ್ರವಣಾತೀತ ಶಬ್ದದ ಅನ್ವಯಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳುವ. ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗ್ತದೆ. ಈ ತಂತ್ರವನ್ನು ನಾವು ಹೃಲ್ಲೇಖನ ಅಂತ ಹೇಳಿ ಕರಿತೇವೆ. ಇಲ್ಲಿ ಮಕ್ಕಳೇ ಒಂದು ಚಿತ್ರ ಕೊಡಲಾಗಿದೆ ಅಲ್ವಾ, ಈ ಚಿತ್ರದಲ್ಲಿ 4 ಚಿತ್ರಣವನ್ನು ನೀವು ಗಮನಿಸ್ಬೋದು. ಮೊದಲನೇ ಚಿತ್ರಣದಲ್ಲಿ ಒಬ್ಬ ವ್ಯಕ್ತಿಯ ಹೃದಯದ ಭಾಗದಲ್ಲಿ ಒಂದು ಜೆಲ್ಲನ್ನು ಹಾಕ್ತಾರೆ, ಲಿಬ್ರಿಕೇಟಿಂಗ್ ಜೆಲ್ ಅಂತ ಹೇಳಿ ಹಾಕ್ತಾರೆ. ಈ ಜೆಲ್ಲನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಪರೀಕ್ಷಕ ಅಂತ ಹೇಳಿದ್ರೆ ಶ್ರವಣಾತೀತ ತರಂಗವನ್ನು ಹಾಯಿಸುವಂಥದ್ದು ಏನು ಉಂಟು, ಆ ಪರೀಕ್ಷಕ ಮತ್ತು ದೇಹಕ್ಕೂ ಸರಿಯಾಗಿ ಸಂಪರ್ಕ ಏರ್ಪಡುವ ಹಾಗೆ ಈ ಜೆಲ್ಲ ಮಾಡ್ತದೆ ಮಕ್ಕಳು. ಇನ್ನು ಎರಡನೇ ಇದರಲ್ಲಿ ಆ ನರ್ಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಹೃದಯ ಭಾಗದಲ್ಲಿ ಏನೋ ಪರೀಕ್ಷಕವನ್ನು ಇಟ್ಕೊಳ್ತಾರೆ, ಅಂದರೆ ಶ್ರವಣಾತೀತ ತರಂಗವನ್ನು ಹಾಯಿಸುವಂಥ ಪರೀಕ್ಷಕ, ಪ್ರೋಬ್ ಅಂತ ಹೇಳ್ತೇವೆ. ಈ ಪರೀಕ್ಷಕವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಂತಿಯ ಮೂಲಕ ಶ್ರವಣಾತೀತ ಉತ್ಪಾದಕ ಯಂತ್ರ ಮತ್ತು ಮಾನಿಟರಿಗೆ ಸಂಪರ್ಕ ಮಾಡಿರ್ತಾರೆ. ನಂತರ ಶ್ರವಣಾತೀತ ಉತ್ಪಾದಕ ಯಂತ್ರದಿಂದ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡಿ ಈ ಪರೀಕ್ಷಕದ ಮೂಲಕ ಹಾಯಿಸಲಾಗ್ತದೆ. ಇದು ದೇಹದ ಒಳಭಾಗಕ್ಕೆ ವರ್ಗಾವಣೆಯಾಗಿ ದೇಹದ ವಿವಿಧ ರಚನೆಗಳಿಂದ ತಲುಪಿ ವಾಪಸ್ ಹಿಂತಿರುತ್ತದೆ. ಇದನ್ನು ಪರೀಕ್ಷಕದ ಮೂಲಕ ಪತ್ತೆ ಮಾಡಿ ಶ್ರವಣಾತೀತ ತರಂಗಗಳ ಉತ್ಪಾದಕ ಯಂತ್ರಕ್ಕೆ ಕಳಿಸಲಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಚಿತ್ರದಲ್ಲಿ ನಿಮಗೆ ಅದು ಮಾನಿಟರಲ್ಲಿ ಏನಾಗ್ತದೆ ನಮಗೆ ಕಾಣುತ್ತದೆ. ಈ ರೀತಿಯಾಗಿ ಹೃದಯದ ಚಿತ್ರಣವನ್ನು ನಾವು ಶ್ರವಣಾತೀತ ತರಂಗವನ್ನು ಹಾಯಿಸುವುದರ ಮೂಲಕ ಪಡಿಬಹುದು ಮಕ್ಕಳೇ. ಹಾಗೆ ಮಾನವನ ಒಳ ಅಂಗಾಂಗಗಳ ಚಿತ್ರಗಳನ್ನು ಕೂಡ ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಶ್ರವಣಾತೀತ ಸ್ಕ್ಯಾನರ್ನಿಂದ ಪಡೆಯಲಾಗ್ತದೆ. ಇದರಿಂದ ರೋಗಿಯ ಅಂಗಾಂಗಗಳಾದ ಯಕೃತ್ ಇರ್ಬೋದು, ಮೂತ್ರಕೋಶ ಇರ್ಬೋದು, ಗರ್ಭಕೋಶ ಇರ್ಬೋದು, ಕಿಡ್ನಿ ಇತ್ಯಾದಿಗಳ ಚಿತ್ರಗಳನ್ನು ವೈದ್ಯರು ಪಡೆಯುತ್ತಾರೆ ಮಕ್ಕಳೇ. ಇದು ಅವುಗಳಲ್ಲಿನ ವೈಪರೀತ್ಯಗಳಾದ ಕಿಡ್ನಿ ಮತ್ತು ಮೂತ್ರಕೋಶದಲ್ಲಿನ ಕಲ್ಲುಗಳಿರ್ಬೋದು ಅಥವಾ ಬೇರೆ ಬೇರೆ ಅಂಗಾಂಗಗಳಲ್ಲಿನ ಗಡ್ಡೆಗಳಿರ್ಬೋದು ಇತ್ಯಾದಿಗಳನ್ನು ಪತ್ತೆ ಹಚ್ಚಲಿಕ್ಕೆ ವೈದ್ಯರಿಗೆ ಸಹಾಯ ಆಗ್ತದೆ. ಈ ತಂತ್ರದಲ್ಲಿ ಶ್ರವಣಾತೀತ ತರಂಗಗಳು ದೇಹದಲ್ಲಿನ ಅಂಗಾಂಶಗಳಲ್ಲಿ ಚಲಿಸಿ ಸಾಂದ್ರ ಅಂಗಾಂಶ ಭಾಗದಲ್ಲಿ ಪ್ರತಿಫಲಿಸುತ್ತದೆ. ಈ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅಂಗಾಂಗದ ಚಿತ್ರ ಪಡೆಯಲು ಉಪಯೋಗಿಸಲಾಗುತ್ತದೆ. ಈ ಚಿತ್ರಗಳನ್ನೆಲ್ಲ ಕಂಪ್ಯೂಟರ್ ಪರದೆಯಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ತಂತ್ರವನ್ನು ನಾವು ಶ್ರವಣಾತೀತ ಧ್ವನಿಲೇಖನ ಅಂತ ಕೂಡ ಕರಿತೇವೆ. ಹಾಗೆ ಮಕ್ಕಳೇ, ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಹೊಡೆದು ಸಣ್ಣ ಸಣ್ಣ ಪುಡಿಗಳನ್ನು ಮಾಡಲಿಕ್ಕೆ ಶ್ರವಣಾತೀತ ಶಬ್ದವನ್ನು ಬಳಸಲಾಗ್ತದೆ. ಇದರ ಬಗ್ಗೆ ಒಂದು ವಿಡಿಯೋ ನೋಡುವ ಮಕ್ಕಳೇ. ಶ್ರವಣಾತೀತ ಶಬ್ದದ ಅನ್ವಯಗಳು. ಇದು ಎಲ್ಲೇ ಇಂಡಸ್ಟ್ರಿಯಲಲ್ಲಿ.
ಒಂದು ಹಲಗೆಯ ಮೂಲಕ ಏನಾಗ್ತದೆ, ಶ್ರವಣಾತೀತ ತರಂಗಗಳು ಪಾಸ್ ಆಗ್ತದೆ ಅಲ್ವಾ. ಇದು ಹೆಚ್ಚು ಆವೃತ್ತಿಯನ್ನು ಒಳಗೊಂಡಿರುವಂಥದ್ದು. ನೋಡಿ ಅಲ್ಲಿ ಸುರುಳಿ ಆಕಾರದ ರಚನೆ ಇರುವಂಥ ಕೊಳವೆ, ಇದನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಏನು ಮಾಡ್ತಾರೆ, ಶ್ರವಣಾತೀತ ತರಂಗವನ್ನು ಹಾಯಿಸೋದ್ರ ಮೂಲಕ ಆ ಸುರುಳಿ ಆಕಾರದ ನಮಗೆ ತಲುಪಲಾಗದ ಜಾಗವನ್ನು ಅದು ಸ್ವಚ್ಛ ಮಾಡ್ತದೆ. ಇನ್ನೊಂದು ಲೋಹದ ಅಚ್ಚು, ಇದರ ಮಧ್ಯಭಾಗದಲ್ಲಿ ನೋಡಿ ನ್ಯೂನ್ಯತೆ ಇದೆ. ಇದರ ಮೂಲಕ ಶ್ರವಣಾತೀತ ತರಂಗವನ್ನು ಹಾಯಿಸಿದಾಗ ನ್ಯೂನ್ಯತೆ ಇಲ್ಲದ ಜಾಗದಲ್ಲಿ ಅದು ಪಾಸ್ ಆಗ್ತದೆ. ಅದೇ ನ್ಯೂನ್ಯತೆ ಇದ್ದಲ್ಲಿ ಅದೇನಾಗ್ತದೆ, ವಾಪಸ್ ರಿಫ್ಲೆಕ್ಟ್ ಆಗ್ತದೆ. ಇನ್ನು ಮೆಡಿಕಲ್ ಫೀಲ್ಡಲ್ಲಿ ನೋಡಿ, ಮಾನವನ ದೇಹದ ಒಳ ಅಂಗಾಂಗಗಳು, ಮುಖ್ಯವಾಗಿ ಅಲ್ಲಿ ಹೃದಯದ ಚಿತ್ರಣವನ್ನು ಉಂಟು ಮಾಡುವಂಥದ್ದು. ಇಕೋಕಾರ್ಡಿಯೋಗ್ರಫಿ, ಹೃಲ್ಲೇಖನ ಅಂತ ಹೇಳುತ್ತೇವೆ ಅಲ್ವಾ. ಮಾನವನ ಹೃದಯದ ಚಿತ್ರಣವನ್ನು ನಾವು ಈ ಶ್ರವಣಾತೀತ ತರಂಗವನ್ನು ಹಾಯಿಸುವುದರ ಮೂಲಕ ನಮಗೆ ಆ ಹೃದಯದ ಎದೆಬಡಿತ ಆಗಿರ್ಬೋದು, ಇದನ್ನು ನಾವು ತಿಳ್ಕೊಳ್ಬೋದು. ಈ ಸಾಧನಕ್ಕೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ ಹೇಳ್ತೀವಿ. ಹಾಗೆ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನು ಶ್ರವಣಾತೀತ ತರಂಗ ಹಾಯಿಸೋದ್ರ ಮೂಲಕ ಅದೇನು ಮಾಡ್ತದೆ, ಪುಡಿ ಮಾಡ್ತದೆ. ಪುಡಿ ಮಾಡಿದ ನಂತರ ಅದು ಆ ನಾಳಗಳ ಮೂಲಕ ಏನು ಮಾಡ್ತದೆ, ಹೊರ ಬರ್ತದೆ. ಈ ರೀತಿಯಾಗಿ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನು ಕೂಡ ಪುಡಿ ಮಾಡಿ ಅದನ್ನು ಏನು ಮಾಡ್ಬೋದು, ಶ್ರವಣಾತೀತ ತರಂಗವನ್ನು ಹಾಯಿಸೋದ್ರ ಮೂಲಕ ಪುಡಿ ಮಾಡಿ ಗುಣಪಡಿಸ್ಬೋದು. ಮುಂದೆ ಮಕ್ಕಳೇ ಸೋನಾರ್ನ ಬಗ್ಗೆ ತಿಳಿಯುವ. ಸೋನಾರ್ನ ವಿಸ್ತೃತ ರೂಪ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳ್ತೇವೆ. ಈ ಸೋನಾರ್ ಅಂದರೆ ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ನೀರಿನಲ್ಲಿರುವಂಥ ವಸ್ತುಗಳ ದೂರ, ದಿಕ್ಕು ಮತ್ತು ಜವದ ಅಳತೆಯನ್ನು ಕಂಡುಹಿಡಿಯುವ ಸಾಧನಕ್ಕೆ ನಾವು ಏನಂತ ಹೇಳ್ತೇವೆ, ಸೋನಾರ್ ಅಂತ ಹೇಳ್ತೇವೆ. ಚಿತ್ರವನ್ನು ಗಮನಿಸ್ಬೋದು. ಈ ಸೋನಾರನ್ನು ಬೋಟ್ ಅಥವಾ ಶಿಪ್ಪಲ್ಲಿ ಬಳಸ್ತಾರೆ. ಈ ಸೋನಾರ್ನಲ್ಲಿ ಒಂದು ಪ್ರೇಷಕ ಇರ್ತದೆ, ಹಾಗೆ ಒಂದು ಪತ್ತೆಕಾರಿ ಇರ್ತದೆ. ಟ್ರಾನ್ಸ್ಮಿಟರ್ ಅಂತ ಹೇಳಿದ್ರೆ ಪ್ರೇಷಕ, ಡಿಟೆಕ್ಟರ್ ಅಂತ ಹೇಳಿದ್ರೆ ಪತ್ತೆಕಾರಿ. ಇದನ್ನು ಈ ಚಿತ್ರದಲ್ಲಿರುವಂತೆ ಜೋಡಿಸಿರ್ತಾರೆ ಮಕ್ಕಳೇ. ಈ ಪ್ರೇಷಕವು ಶ್ರವಣಾತೀತ ತರಂಗವನ್ನು ಉತ್ಪತ್ತಿ ಮಾಡ್ತದೆ ಮತ್ತು ಅದನ್ನು ಏನು ಮಾಡ್ತದೆ, ನೀರಿನ ಒಳಗೆ ಪ್ರಸರಿಸ್ತದೆ. ಶ್ರವಣಾತೀತ ತರಂಗಗಳು ಯಾವುದಾದ್ರೂ ವಸ್ತುವಿಗೆ ತಾಕುವವರೆಗೂ ಅದು ನೀರಿನಲ್ಲಿ ಚಲಿಸ್ತಾ ಇರ್ತದೆ. ವಸ್ತುವಿಗೆ ತಾಕಿದ ಕೂಡಲೇ ಅದೇನಾಗ್ತದೆ, ಪ್ರತಿಫಲನಗೊಂಡು ಸೋನಾರಿಗೆ ಹಿಂತಿರ್ತದೆ. ಆಗ ಡಿಟೆಕ್ಟರ್ ಅಂದರೆ ಪತ್ತೆಕಾರಿ ಏನು ಮಾಡ್ತದೆ, ಅವುಗಳನ್ನು ಗ್ರಹಿಸ್ತದೆ ಮತ್ತು ಅದನ್ನು ವಿದ್ಯುತ್ ಸಂಕೇತಗಳಾಗಿ ಮಾರ್ಪಡಿಸಿ ಅದನ್ನು ಅರ್ಥೈಸಿಕೊಳ್ಳುತ್ತದೆ ಮಕ್ಕಳು. ಈ ರೀತಿಯಾಗಿ ಸೋನಾರ್ ಕಾರ್ಯನಿರ್ವಹಿಸ್ತದೆ. ಮುಂದೆ ಈ ಶಬ್ದದ ಪ್ರಸರಣೆ ಮತ್ತು ಗ್ರಹಿಕೆಗಳ ನಡುವಿನ ಕಾಲಾವಧಿ ಟಿ ಅಂತ ಹೇಳ್ತೇವೆ. ಅಂದರೆ ಆ ಪ್ರೇಷಕದಿಂದ ಶ್ರವಣಾತೀತ ತರಂಗ ಹೊರಟು ಅದು ಯಾವುದೋ ವಸ್ತುವಿಗೆ ತಾಗಿ ಪ್ರತಿಫಲನಗೊಂಡು ಇದರ ಮಧ್ಯೆ ಎಷ್ಟು ಸಮಯ ಇದೆ ಅದನ್ನು ನಾವು ಟಿ ಅಂತ ಹೇಳಿ ಸಂಕೇತ, ಕಾಲಾವಧಿ ಟಿ ಆಗಿರ್ತದೆ. ಇನ್ನು ಸಮುದ್ರದಲ್ಲೇ ಶಬ್ದದ ವೇಗ ವಿ ಆಗಿರ್ತದೆ. ಹಾಗೆ ಶ್ರವಣಾತೀತ ತರಂಗವು ಕ್ರಮಿಸಿದ ಒಟ್ಟು ದೂರ 2D ಅಂತ ಆಗಿರ್ತದೆ. ಅಂದರೆ ಅವು ಪ್ರೇಷಕದಿಂದ ಶ್ರವಣಾತೀತ ತರಂಗ ಹೊರಟು ನೀರಿನ ಆಳಕ್ಕೆ ಹೋಗಿ ಅಲ್ಲಿ ವಸ್ತುವಿಗೆ ತಾಗ್ತದೆ. ಅಲ್ಲಿ ಇರುವ ದೂರ ಪ್ಲಸ್ ಹಿಂದಿರುಗಲಿಕ್ಕೆ ಇರುವಂಥ ದೂರ ಒಟ್ಟು ಎಷ್ಟಾಯಿತು, D+D 2D ಆಯಿತು. ಹಾಗಾಗಿ ಇಲ್ಲಿ ಚಲಿಸಿದ ದೂರ ಅಂತ ಹೇಳಿದ್ರೆ 2D ಸಮ ವೇಗ ಗುಣಿಸು ಕಾಲ ಆಗಿರ್ತದೆ. ಚಲಿಸಿದ ದೂರವನ್ನು ಕಂಡುಹಿಡಿಯುವ ಸೂತ್ರ D ಸಮ ವೇಗ ಗುಣಿಸು ಕಾಲ ಭಾಗಿಸು 2. ಯಾಕಂತ ಹೇಳಿದ್ರೆ 2 ಸಲ ಚಲಿಸಿದೆ, ಒಂದು ನೀರಿನ ಆಳಕ್ಕೆ ಹೋಗಿ ಮತ್ತೆ ವಾಪಸ್ ಹಿಂದಿರುಗ್ತದೆ. ಹಾಗಾಗಿ 2D ಆಗಿರ್ತದೆ. ಹಾಗೆ ಒಟ್ಟು ಚಲಿಸಿದ ದೂರವನ್ನು ಅದು ಕಂಡು ಹಿಡಿಬೇಕಿದ್ರೆ D ಸಮ ಅಂದರೆ ನೀರಿನ ಆಳ ಎಷ್ಟಿದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಿದ್ರೆ D ಸಮ ವೇಗ ಗುಣಿಸು ಕಾಲ ಭಾಗಿಸು 2 ಆಗಬೇಕು ಮಕ್ಕಳೇ.
ಹಾಗೆ ಸೋನಾರ್ನ ಉಪಯೋಗಗಳು ಏನೆಲ್ಲ ಅಂತ ಹೇಳಿದ್ರೆ, ಇದು ನೀರಿನಲ್ಲಿರುವಂಥ ಎರಡು ವಸ್ತುಗಳ ನಡುವೆ ಇರುವ ಅಂತರ, ವಸ್ತುಗಳ ಇರುವ ದಿಕ್ಕು ಮತ್ತು ಅವುಗಳ ಜವವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಾರೆ. ಹಾಗೆ ಈ ತಂತ್ರಜ್ಞಾನದ ಸಹಾಯದಿಂದ ಸಾಗರದ ಆಳ, ನೀರಿನ ಒಳಗೆ ಇರುವಂಥ ಬೆಟ್ಟ ಗುಡ್ಡಗಳು, ಸಬ್ಮೇರಿನ್ಗಳು ಹಾಗೂ ತೇಲುವ ಐಸ್ಬರ್ಗ್, ಮುಳುಗಿ ಹೋಗಿರುವ ಹಡಗುಗಳನ್ನು ಪತ್ತೆ ಮಾಡಲಿಕ್ಕೆ ಈ ಸೋನಾರ್ನಿಂದ ಸಾಧ್ಯ ಉಂಟು ಮಕ್ಕಳೇ. ಹಾಗೆ ಈ ಸೋನಾರ್ನ ಕಾರ್ಯ ಹೇಗೆ ಆಗ್ತದೆ ಅಂತ ಹೇಳಿ ನೋಡಿಕೊಳ್ಳುವ. ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಶಿಪ್ಪಲ್ಲಿ ಟ್ರಾನ್ಸ್ಮಿಟರ್ ಮತ್ತು ಡಿಟೆಕ್ಟರ್ ಇದೆ. ಇವೇನು ಮಾಡ್ತದೆ ಅಂತ ಹೇಳಿದ್ರೆ, ಇದನ್ನು ನೋಡಿ, ಟ್ರಾನ್ಸ್ಮಿಟರ್ ಹಸಿರು ಕಲರ್ ಇದು, ಡಿಟೆಕ್ಟರ್ ಇದು ಪತ್ತೆಕಾರಿ. ಟ್ರಾನ್ಸ್ಮಿಟರ್ ಅಂತ ಹೇಳಿದ್ರೆ ಪ್ರೇಷಕ. ನೋಡಿ, ಪ್ರೇಷಕರಿಂದ ಶ್ರವಣಾತೀತ ತರಂಗಗಳು ಬರ್ತಾ ಉಂಟು. ಬಂದ ನಂತರ ಅದೇನು ನೀರಿನ ಆಳಕ್ಕೆ ಹೋಗ್ತದೆ, ಅಲ್ಲಿ ಯಾವುದೋ ವಸ್ತುವಿಗೆ ತಾಗಿ ಅಲ್ಲಿಂದ ಪ್ರತಿಫಲಿಸ್ತದೆ. ಪ್ರತಿಫಲಿಸಿದಂತಹ ಶಬ್ದದ ತರಂಗಗಳು ಪತ್ತೆಕಾರಿಗೆ ತಲುಪ್ತದೆ. ಪತ್ತೆಕಾರಿ ಅದನ್ನು ಗ್ರಹಿಕೆ ಮಾಡ್ತದೆ. ಗ್ರಹಿಕೆ ಮಾಡಿ ನೋಡಿ, ಅಲ್ಲಿ ಮಾನಿಟರಲ್ಲಿ ಮೊದಲೇ ಸಂಪರ್ಕ ಕೊಟ್ಟಿರ್ತಾರೆ ಅದಕ್ಕೆ, ಅಲ್ಲಿ ಅದರ ಚಿತ್ರಣವನ್ನು ನೋಡ್ಬೋದು. ಹಾಗೆ ಅಲ್ಲಿಗಿರುವಂತಹ ದೂರ ಎಷ್ಟು ಅಂತ ಹೇಳಿ ನಾವು ಈಗಾಗಲೇ ಲೆಕ್ಕಾಚಾರ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಡಿ ಸಮ ವಿ ಗುಣಿಸು ಟಿ ಭಾಗಿಸು 2, ವಿ ಗುಣಿಸು ಟಿ ಭಾಗಿಸು 2, ಇವು ದೂರವನ್ನು ಲೆಕ್ಕಾಚಾರ ಮಾಡಬಹುದು. ಹಾಗೆ ಇಲ್ಲಿ ನೋಡಿ, ಇದರ ಅನ್ವಯಗಳು ಈ ಸೋನಾರ್ನಿಂದ ಯಾವುದನ್ನೆಲ್ಲ ನಾವು ಕಂಡು ಹಿಡಿಬೋದು ಅಂತ ಹೇಳಿದೆ. ನೀರಿನೊಳಗಿರುವಂಥ ಐಸ್ಬರ್ಗ್ಗಳಿರ್ಬೋದು, ಸಬ್ಮೆರಿನ್ಗಳಿರ್ಬೋದು, ವ್ಯಾಲಿಸ್ ಇರ್ಬೋದು, ಅಂದರೆ ಬೆಟ್ಟ ಗುಡ್ಡಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಕಂಡು ಹಿಡಿಬೋದು. ಮುಳುಗಿರುವಂಥ ಹಡಗುಗಳನ್ನು ಕೂಡ ಈ ಸೋನಾರ್ನ ಉಪಯೋಗದಿಂದ ಕಂಡು ಹಿಡಿಬೋದು. ಸರಿ ಮಕ್ಕಳು, ಇವತ್ತಿನ ಅವಧಿಯಲ್ಲಿ ನಾವು ಏನೆಲ್ಲ ತಿಳ್ಕೊಂಡೆವು ಅಂತ ಹೇಳಿದ್ರೆ, ಶ್ರವಣ ಶಬ್ದದ ವ್ಯಾಪ್ತಿ ಎಷ್ಟೋ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಒಳಗಿರುವಂಥ ಆವೃತ್ತಿಯನ್ನು ಹೊಂದಿರುವಂಥ ಶಬ್ದವನ್ನು ನಾವು ಶ್ರವಣ ಶಬ್ದದ ವ್ಯಾಪ್ತಿ ಅಂತ ಹೇಳ್ತೇವೆ. ಹಾಗೆ ಶ್ರವಣಾತೀತ ಶಬ್ದದ ಅನ್ವಯಗಳ ಬಗ್ಗೆ ತಿಳ್ಕೊಂಡೆವು. ಅದು ಕೈಗಾರಿಕೆಯಲ್ಲಿ ಆಗಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಇವೆರಡನ್ನು ನಾವು ತಿಳ್ಕೊಂಡೆವು. ಹಾಗೆ ಸೋನಾರ್ ಇದರ ಕಾರ್ಯ ಮತ್ತು ಉಪಯೋಗಗಳನ್ನು ತಿಳ್ಕೊಂಡೆವು. ಸರಿ ಮಕ್ಕಳೇ, ಈ ಅವಧಿಗೆ ಸಂಬಂಧಿಸಿ ನಾನು ಪ್ರಶ್ನೆಗಳನ್ನು ಕೇಳುತ್ತೇನೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಒಂದನೇ ಪ್ರಶ್ನೆ, 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಇರುವ ಶಬ್ದಗಳನ್ನು ಡ್ಯಾಶ್ ಎನ್ನುವರು ಅಂತ ಹೇಳಿ. ಎರಡನೇ ಪ್ರಶ್ನೆ, ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡುವ ಪ್ರಾಣಿ ಒಂದು ಹೆಸರಿಸಿ. ಹಾಗೆ ಸೋನಾರ್ನ ವಿಸ್ತೃತ ರೂಪ ಡ್ಯಾಶ್. ಮೂರನೇ ಪ್ರಶ್ನೆ, ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗುವ ತಂತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಈಗಾಗಲೇ ಉತ್ತರ ಗೊತ್ತುಂಟು. ಆ ಉತ್ತರ ಸರಿಯಾ ಅಂತ ಹೇಳಿ ಒಮ್ಮೆ ನೋಡಿಕೊಳ್ಳುವ. ಮೊದಲನೇ ಪ್ರಶ್ನೆಗೆ, 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಇರುವ ಶಬ್ದಗಳನ್ನು ನಾವು ಅವಧ್ವನಿ ಅಂತ ಹೇಳ್ತೇವೆ. ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡುವಂಥ ಪ್ರಾಣಿ ಬಾವಲಿ ಆಗಿರ್ಬೋದು, ಕಡಲ ಹಂದಿ ಇರ್ಬೋದು, ಡಾಲ್ಫಿನ್ಗಳಿರ್ಬೋದು, ಇವೆಲ್ಲ ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಹಾಗೆ ಸೋನಾರ್ನ ವಿಸ್ತೃತ ರೂಪ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳ್ತೇವೆ. ಇನ್ನು ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗುವ ತಂತ್ರವನ್ನು ನಾವು ಹೃಲ್ಲೇಖನ ಅಂತ ಹೇಳಿ ಕರೀತೇವೆ. ಸರಿ ಮಕ್ಕಳೇ, ಹಾಗೆ ಇವತ್ತಿನ ಅವಧಿಗೆ ಸಂಬಂಧಿಸಿ ನಾನು ನಿಮಗೆ ಚಟುವಟಿಕೆ ಕೊಡ್ತೇನೆ. ಚಟುವಟಿಕೆಯಲ್ಲಿ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ಉತ್ತರವನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೀಬೇಕು. ಮೊದಲನೇ ಪ್ರಶ್ನೆ, ಸ್ವಚ್ಛಗೊಳಿಸುವಿಕೆಯಲ್ಲಿ ಶ್ರವಣಾತೀತ ತರಂಗಗಳನ್ನು ಹೇಗೆ ಉಪಯೋಗಿಸಲಾಗುವುದು ಅನ್ನೋದನ್ನು ನೀವು ವಿವರವಾಗಿ ಬರೀಬೇಕು. ಹಾಗೆ ಎರಡನೇ ಪ್ರಶ್ನೆ, ಸೋನಾರ್ನ ಕಾರ್ಯವಿಧಾನ ಮತ್ತು ಅನ್ವಯಗಳನ್ನು ವಿವರಿಸಿ.
ಸೋನಾರ್ ಅಂದರೆ ಏನು ಅಂತ ಹೇಳಿ ಗೊತ್ತಾಗಿದೆ. ಅದರ ಕಾರ್ಯ ವಿಧಾನ ಏನು ಉಂಟು ಅದನ್ನು ಬರೀಬೇಕು. ನಂತರ ಅದರ ಅನ್ವಯಗಳು ಯಾವುದೆಲ್ಲ ಉಂಟು ಅದನ್ನು ಕೂಡ ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಬರೀಬೇಕು ಮಕ್ಕಳೇ. ಸರಿ ಮಕ್ಕಳೇ, ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಅವಧಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.